ಹಾಯ್ ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಶಾವಿಗೆ, ಕಾಯಿ ಹಾಲು ಮತ್ತು ಇದ್ಕಿನಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಮತ್ತು ಕಾಯಿ ಹಾಲಿಗೆ ಬೇಕಾಗಿರೋದು ಬೆಲ್ಲ, ಕಾಯಿ ಮತ್ತು ಗಸಗಸೆ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ಲು ನುಣ್ಣಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಈ ಥರ ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಡ್ರಿ ಸಾಕು. ಸ್ವಲ್ಪ ನೀರು ಹಾಕ್ಕೊಡ್ರಿ, ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗಿರಬೇಕು, ಒಟ್ಟಿನಲ್ಲಿ ತೆಳ್ಳಗಿರಬೇಕು. ಒಂದು ಕುದಿ ಬಟ್ಕೊಂಡ್ರೆ ಆಯ್ತಿದ್ದು. ಈಗ ಇದಕ್ಕೆ ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟಿಗೆ 2 ಬಟ್ಲು ನೀರು ತೊಗೊಂಡಿದ್ದೀನಿ. ತವಾದಲ್ಲಿ ಹಾಕ್ಕೊಡ್ರಿ 2 ಬಟ್ಲು ನೀರು, ಒಂದು ಸ್ವಲ್ಪ ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ತುಪ್ಪನೇ ಮೇಯ್ನು. ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ, ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಕುದಿ ಬರಲಿ ಇದು. ಈಗ ಒಂದು ಕುದಿ ಬಂದಿದೆ. ಈಗ ಹಸಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಏನು ಕದಲ್ಸೋಕ್ಕೆಲ್ಲ ಹೋಗ್ಬೇಡಿ ಜಾಸ್ತಿ. ಸುಮ್ಮನೆ ಹಂಗೆ ಪ್ರೆಸ್ ಮಾಡಿರಿ. ಅದು ಸ್ವಲ್ಪ ನೀರು ಮೇಲಕ್ಕೆ ಬರಬೇಕು, ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಒಳಗಡೆನೇ ಬೆಂದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಬೇಯಬೇಕು. ಈಗ ಇನ್ನೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಡ್ರಿ. ಚಪಾತಿ ಮಿಕ್ಸ್ ಮಾಡ್ಕೊತೀವಲ್ಲ ಆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಬಿಡಿ. ಇವಾಗೇನು ಸ್ಟವ್ ಬೇಡ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ, ಗಂಟೇನು ಇಲ್ದಿದ್ದಂಗೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಆರೋದಕ್ಕೆ ಹಾಕಿ. ನಿಮ್ಮ ಕೈ ಎಷ್ಟು ಬಿಸಿ ಹಿಡಿಯುತ್ತೋ ಅಷ್ಟು ಆರಿ ಚೆನ್ನಾಗಿ ನಾದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಓಳು ತೊಗೊಳ್ಳೋಣ. ಚಕ್ಲಿ ಮಾಡ್ಕೋತೀವಲ್ಲ ನಾವು, ಅದೇ ಓಳೆ ಅದು. ಅದೇ ಖಾರ ಬರುತ್ತಲ್ಲ, ಅದು ಓಳಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸೇಮ್ ಟೇಸ್ಟು ಸೂಪರಾಗಿ ಬರುತ್ತೆ. ಒಂಚೂರು ಒಡೆಯಲ್ಲ, ಒಂದು ಸ್ವಲ್ಪ ಸ್ಪ್ರೆಡ್ಡು ಆಗಲ್ಲ. ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಜಾಸ್ತಿ ನಾವು ಫಸ್ಟೇ ಬೇಯಿಸಿದ್ದೀವಲ್ಲ, ಹಾಗಾಗಿ 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಆರಾಮಾಗಿ ಈಸಿಯಾಗೇ ಬರುತ್ತೆ. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ. ಈಗ ಕುಕ್ಕರಲ್ಲಿ ಇಟ್ಕೊಂಡು 5 ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಟೇಸ್ಟು ಅಷ್ಟೇ ಸಕ್ಕದಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಬರುತ್ತೆ ಟೇಸ್ಟು ಸೇಮ್ ಬರುತ್ತೆ. ನೋಡಿ ಈ ಥರ ಬೆಂದಿದೆ. ಈಗ ನೋಡಿ ನಾನು ಆರಾಮಾಗಿ ಎತ್ತೀನಿ ನೋಡಿ. ಅದು ಎಳೆಯಾಗಿ ಹಂಗೆ ಬರುತ್ತೆ. ಅದು ಈ ಥರ ಇದು ಮಾಡ್ತಿರೋದಕ್ಕೆ ಹಂಗೆ ಬಂದು ನೋಡಿ. ಈ ಥರ ಆರಾಮಾಗಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ, ಸಕ್ಕದಾಗಿ ಬಂತು. ಅದಕ್ಕೆ ನಾನು ನಿಮಗೂ ತೋರಿಸೋಣ ಅಂತಲೇ ಇವತ್ತು ವಿಡಿಯೋ ಮಾಡಿದ್ದು. ಇವಾಗ ಇದ್ಕಿನಬೇಳೆ ಸಾಂಬಾರು ಮಾಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಗಸಗಸೆ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ. ನಾನಿಲ್ಲಿ ಇದ್ಕಿನಬೇಳೆಗೆ ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಆದರೆ ಇದು ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಡ್ರಿ. ನಾವು ಚಿಕನ್ ಸಾಂಬಾರಿಗೆ ಹಾಕ್ತೀವಲ್ಲ ಆ ಥರ ಹಾಕಕ್ಕೆ ಹೋಗ್ಬಾರ್ದು. ಗಸಗಸೆ ಮಾತ್ರ ಕಂಪಲ್ಸರಿ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮಸಾಲೆ ಇಟ್ಕೊತಿರೋದಲ್ವ, ಅದಕ್ಕೆ ಗಸಗಸೆ ಮೇಯ್ನ್ ಹಾಕ್ಲೇಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ನಿಮಗೆ ಇದೇ ಮೆಣಸಿನ್ಕಾಯಿ ಸಾಕು ಅಂದರೆ ಖಾರದ ಪುಡಿ ಹಾಕಕ್ಕೆ ಹೋಗಬೇಡಿ. ನಾನು ಇಲ್ಲಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೀನಿ ಅಷ್ಟೇ ಅಲ್ವಾ, ಅದಕ್ಕೆ ಖಾರ ಬೇಕು. ಇದು ಖಾರದ ಮೆಣಸಿನ್ಕಾಯಿ ಚೆನ್ನಾಗಿಲ್ಲ, ಹಾಗಾಗಿ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ಮೇಲೆ ಇದು ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಹಾಕ್ಕೊಳ್ಳೋಣ. ಈಗ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟಂತ ನೋಡಿಕೊಂಡು ಕಾಯಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನು ಕಡಲೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಆರಿದೆ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೂ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ, ಕುಕ್ಕರಲ್ಲಿ ಹಾಕೋಕ್ಕೆ ಹೋಗ್ಬೇಡಿ. ಈಗ ಅಂದರೆ ಒಂದು ಸ್ವಲ್ಪ ಬೇಗ ಬೇಯುತ್ತಲ್ವ, ಹಾಗಾಗಿ ಫಸ್ಟು ಎಣ್ಣೆ, ಸಾಸಿವೆ ಇದಾಗಿದ್ದ ತಕ್ಷಣ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾನು ಅದಕ್ಕೆ ಮಸಾಲೆಗೆ ಹಾಕಿರಲಿಲ್ಲ, ಅದಕ್ಕೆ ಇಲ್ಲಿ ಹಾಕ್ಕೊತೀನಿ. ಟೊಮೆಟೊ 1, ನಾನು ರುಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಇಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬೇಳೆ ಮತ್ತು ಆಲೂಗಡ್ಡೆ. ಸಂಕ್ರಾಂತಿ ಹಬ್ಬಕ್ಕೆ ಮಸ್ಟ್ ಅಂಡ್ ಶುಡ್ ಅಲ್ವಾ. ಇದ್ಕಿನಬೇಳೆ ಸಾಂಬಾರು, ಶಾವಿಗೆ, ರೈಸು ಎಲ್ಲ ರುಬ್ಬಿರೋದು ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಸುಮ್ಮನೆ ಒಂದು 5 ನಿಮಿಷ ಅದರಲ್ಲೇ ಬೇಯಲಿ ಅಂತ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀವು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಹಾಕ್ಕೊಳ್ರಿ. ನಾನಿಲ್ಲಿ ಶಾವಿಗೆಗಲ್ವಾ ಒಂದು ಸ್ವಲ್ಪ ತೆಳ್ಳಗೆ ಇರಲಿ.
ಅದು ಪಾತ್ರೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಲಿ ಬೆಂದಿದೆ ನೋಡಿ. ಈ ಥರ ಬೆಂದರೆ ಸಾಕು. ಕುಕ್ಕರಲ್ಲಿ ಹಾಕಿದ್ರೆ ಫುಲ್ಲು ನುಣ್ಣಗಾಗ್ಬಿಡುತ್ತಲ್ಲ, ಆವಾಗ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈ ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಇನ್ನೊಂದೆರಡು ಸಲ ಬೇಯಿಸಿದ್ರೂ ಏನೂ ಆಗೋಲ್ಲ. ಅದು ಕುಕ್ಕರಲ್ಲಿ ಹಾಕಿದ್ರೆ ಅದು ತಳಕ್ಕೆ ಹಂಗೆ ಅಂಟ್ಕೊಳ್ಳುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ. ಮುಗೀತು ಹಿಚ್ಕಿನ ಬೇಳೆ ಸಾಂಬಾರು. ಸೂಪರ್ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಶಾವಿಗೆಗೆ ಎಡೆ ಇಕ್ಕೋಣ ಅಂತ ಎಲ್ಲ ನೀಟಾಗಿ ಸರ್ವ್ ಮಾಡ್ತಿದ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕುಟುಂಬಕ್ಕೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತ ಬಾಯ್ ಗಾಯ್ಸ್. ಆರಾಮಾಗಿ ನೀವು ಊಟ ಮಾಡಿ ಮಲ್ಕೊಳ್ಳಿ ಗಾಯ್ಸ್. ಬಾಯ್ ಬಾಯ್.